ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೂಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 3 ಅವರು SSLC ಪರೀಕ್ಷೆ 2024-25ಕ್ಕಾಗಿ ಬ್ಲೂ ಪ್ರಿಂಟ್ಗಳನ್ನು ನೀಲನಕ್ಷೆಗಳನ್ನು ಬಿಟ್ಟಿದ್ದಾರೆ. ಸೊ ಖಂಡಿತವಾಗಿ ಬ್ಲೂ ಪ್ರಿಂಟನ್ನು ನೋಡ್ಕೊಡ್ರಿ. ಈ ಸರಿ ಸ್ವಲ್ಪ ಬ್ಲೂ ಪ್ರಿಂಟಲ್ಲಿ ಏನು ಮಾಡಿದಾರಪ್ಪ ಅಂದರೆ ವ್ಯತ್ಯಾಸಗಳಿದ್ದಾವೆ, ಬದಲಾವಣೆಗಳಾಗಿದ್ದಾವೆ. ಅದೇನಿದೆ ಅನ್ನೋದನ್ನು ವಿಡಿಯೋದ ಇಲ್ಲಿ ಕಂಟಿನ್ಯೂ ಆಗಿ ನಾನು ಏನು ಮಾಡ್ತಾ ಇದ್ದೀನಿ ಹೇಳ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ಕೂಡ ನೋಡಿ ಅಂತ ಹೇಳ್ತಾ, ಸೊ ಫಸ್ಟ್ ಇದಿಷ್ಟು ಎಲ್ಲದಕ್ಕಿಂತ ನಾನು ಮೇನಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸ್ನೇಹಿತರೆ, ಜ್ಞಾನಕ್ಕೆ ಪರೀಕ್ಷೆ ಮಾಡ್ತಕ್ಕಂಥ ಅಂಕಗಳು 21 ಇದ್ದಾವೆ. ಗ್ರಹಿಕೆಗೆ 36, ಅಭಿವ್ಯಕ್ತಿಗೆ 39, ಪ್ರಶಂಸೆಗೆ 4, ಒಟ್ಟು 100 ಅಂಕಗಳು. ಇದು ಉದ್ದಿಷ್ಟಾನುಸಾರ ಅಂಕ ಹಂಚಿಕೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಇದೆಲ್ಲರಿಗೂ ಕೂಡ ಗೊತ್ತಿರಬೇಕು, ಇದನ್ನು ಮಾರ್ಕ್ ಮಾಡಿಕೊಡ್ರಿ, ಬರೆದಿಟ್ಕೊಡ್ರಿ. ಗದ್ಯ ಭಾಗದಿಂದ ನಿಮಗೆ 13 ಪ್ರಶ್ನೆ 28 ಅಂಕಗಳು ಬರ್ತವೆ. ಪದ್ಯ ಭಾಗದಿಂದ 11 ಪ್ರಶ್ನೆ 30 ಅಂಕಗಳು ಬರ್ತವೆ. ಪಠ್ಯಪೂರಕ ಅಧ್ಯಯನದಿಂದ 5 ಪ್ರಶ್ನೆ 9 ಅಂಕ ಬರ್ತವೆ. ಅಪಠಿತ ಗದ್ಯ 1 ಪ್ರಶ್ನೆ 4 ಅಂಕ. ವ್ಯಾಕರಣಾಂಶ 15 ಪ್ರಶ್ನೆ 29 ಅಂಕ. ಒಟ್ಟು 45 ಪ್ರಶ್ನೆ 100 ಅಂಕ ಬರ್ತದೆ. ಇದೆಲ್ಲರಿಗೂ ಕೂಡ ಗೊತ್ತಿರಬೇಕು. ಗದ್ಯ 28, ಪದ್ಯ 30, ಪಠ್ಯಪೂರಕ ಅಧ್ಯಯನ 9, ಅಪಠಿತ ಗದ್ಯ 4, ವ್ಯಾಕರಣಾಂಶ 29, ಒಟ್ಟು 100 ಅಂಕಗಳ ಪರೀಕ್ಷೆ. ಇದು ನಿಮಗೆ ಕಂಪಲ್ಸರಿಯಾಗಿ ಗೊತ್ತಿರಬೇಕು. ಹಾಗಾದರೆ 29 ವ್ಯಾಕರಣಾಂಶಗಳನ್ನು ಯಾವ ವಿಭಾಗದಿಂದ ಕೇಳ್ತಾರೆ? ನೀವೆಲ್ಲ ಏನು ಓದ್ಕೊಂಡು ಹೋಗಬೇಕು? ವರ್ಣಮಾಲೆ, ನಾಮಪದ, ಸರ್ವನಾಮ, ವಿಭಕ್ತಿ ಪ್ರತ್ಯಯಗಳು, ಕಾರಕಗಳು, ಕ್ರಿಯಾಪದಗಳು, ಸಂಧಿಗಳು, ಸಮಾಸ, ಅನ್ಯದೇಶ ಪದ, ತತ್ಸಮ ತದ್ಭವ, ಗ್ರಾಂಥಿಕ ರೂಪ, ದ್ವಿರುಕ್ತಿ, ಜೋಡು ನುಡಿ, ಅವ್ಯಯ, ಕೃದಂತ, ತದ್ದಿತಾಂತ ನಾಮಗಳು, ವಾಕ್ಯ ಪ್ರಭೇದಗಳು, ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಹೊಸಗನ್ನಡ ರೂಪ, ಛಂದಸ್ಸು, ಅಲಂಕಾರ. ಇಷ್ಟು ನೀವು ಓದಿದರೆ ಖಂಡಿತವಾಗಿ 29 ಅಂಕಗಳನ್ನು ನೀವೇನು ಮಾಡ್ತೀರಿ? ಗ್ರಾಮರ್ ಸೆಕ್ಷನ್ದಿಂದ ಪಡಿತೀರಿ. ಇನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಷ್ಟಿರ್ತಾವಪ್ಪ ಅಂದ್ರೆ ವಸ್ತುನಿಷ್ಠ 10 ಪ್ರಶ್ನೆಗಳು ಇರ್ತಾವೆ. ವಸ್ತುನಿಷ್ಠ ಅಂದರೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಂತ ಹೇಳಿದ್ದಾರೆ. ಆಮೇಲೆ ಅತಿ ಕಿರು ಉತ್ತರ 1 ಅಂಕದ್ದು 7 ಪ್ರಶ್ನೆಗಳಿರ್ತವೆ. 7 ಪ್ರಶ್ನೆ 7 ಅಂಕ. ಆಮೇಲೆ 2 ಅಂಕದ್ದು 10 ಪ್ರಶ್ನೆ ಇದ್ದಾವೆ, 20 ಅಂಕಗಳು ಸಿಗ್ತಾವೆ. ಇನ್ನು 3 ಅಂಕದ 11 ಪ್ರಶ್ನೆಗಳಿದ್ದಾವೆ, 33 ಅಂಕ. 4 ಅಂಕದ್ದು 5 ಪ್ರಶ್ನೆ 20 ಅಂಕ. 5 ಅಂಕದ 2 ಪ್ರಶ್ನೆ 10 ಅಂಕ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಈ ಚಾರ್ಟ್ ನಿಮ್ಮ ಕಡೆ ಗೊತ್ತಿರಬೇಕು. 1 ಅಂಕದ ವಸ್ತುನಿಷ್ಠ 10, ಅತಿ ಕಿರು ಉತ್ತರ 7, 2 ಅಂಕದ 10 ಅಂಕ, 3 ಅಂಕದಲ್ಲಿ 11 ಅಂಕಗಳು ಬರ್ತವೆ, 4 ಅಂಕದಿಂದ ಎಷ್ಟು 20 ಅಂಕಗಳು ಬರ್ತವೆ. ಆಮೇಲೆ 5 ಅಂಕದಿಂದ 10 ಅಂಕಗಳು ಬರ್ತವೆ. ಇಲ್ಲಿ ಅಂಕ ಇದ್ದಾವೆ, ಇಲ್ಲಿ ಪ್ರಶ್ನೆಗಳಿದ್ದಾವೆ. ಖಂಡಿತವಾಗಿ ಇದನ್ನೆಲ್ಲರೂ ಕೂಡ ಏನು ಮಾಡಿಕೊಡ್ರಿ, ಸ್ವಲ್ಪ ನೋಡಿಕೊಡ್ರಿ. ಇನ್ನು ನಿಮ್ಮ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋದಾದರೆ ಸುಲಭ 30, ಸಾಧಾರಣ 50, ಕಠಿಣ ಇದು ಸ್ವಲ್ಪ ಈ ವರ್ಷ ಚೇಂಜ್ ಮಾಡಿದ್ದಾರೆ. ಪ್ರತಿ ವರ್ಷ ಕೇವಲ 10% ಕೊಡ್ತಿದ್ರು, ಈ ವರ್ಷ 10% ಇದೆ. ಅಂದರೆ ನಿಮ್ಮ 20 ಮಾರ್ಕ್ಸ್ ಏನಾಗಿರ್ತಾವಪ್ಪ ಅಂದ್ರೆ ಕಠಿಣ ಮಟ್ಟದಲ್ಲಿ, ಡಿಫಿಕಲ್ಟಿ ಲೆವೆಲ್ದಲ್ಲಿ ಏನಾಗಿರ್ತಾವಪ್ಪ ಅಂದ್ರೆ ಸ್ವಲ್ಪ ಹೆಚ್ಚಿರ್ತಾವೆ. ಅದಕ್ಕಾಗಿ ನೀವು ಈ 20 ಅಂಕಗಳನ್ನು ಗಳಿಕೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ರಿ, ಓಕೆನಾ. ಆಮೇಲೆ ಇನ್ನು ಪ್ರಶ್ನೆಗಳನ್ನು ನೋಡೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 6 ಇರ್ತವೆ. ಸಂಬಂಧೀಕರಣ ಪದ 4, ಒಂದು ವಾಕ್ಯ 7, 2-3 ವಾಕ್ಯದಲ್ಲಿ 10 ಪ್ರಶ್ನೆಗಳು 20 ಅಂಕ. 3 ಅಂಕದ್ದು 11 ಪ್ರಶ್ನೆ 33 ಅಂಕ. 4 ಅಂಕದ್ದು 5 ಪ್ರಶ್ನೆ 20 ಅಂಕ. 5 ಅಂಕದ್ದು 2 ಪ್ರಶ್ನೆ 10 ಅಂಕ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಕೂಡ ಸ್ವಲ್ಪ ನೀವು ಮಾರ್ಕ್ ಮಾಡಿಕೊಂಡು ಇಟ್ಕೊಡ್ರಿ. ಇನ್ನು ಇಷ್ಟು ಏನಾಗಿತ್ತಪ್ಪ ಅಂತಂದರೆ ನಿಮಗೆ ಏನಾಗಿತ್ತು ಈ ವರ್ಷದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೀನಿ. ಸೊ ಮೇನ್ ನೀವು ಥೀಮ್ ವೈಸ್ ಇಟ್ಕೊಳ್ಬೇಕಾಗಿತ್ತು ಅಂತಂದರೆ, ಸೊ ಇದು ಸ್ವಲ್ಪ ನಿಮಗೆ ಗೊತ್ತಿರಲಿ, ಯಾವ ಪ್ರಶ್ನಾವಾರು ವಿಭಾಗದಿಂದ ಯಾವ ಅಂಕಗಳು ಬರ್ತವೆ, ಆಮೇಲೆ ಯಾವೆಲ್ಲ ವ್ಯಾಕರಣಾಂಶಗಳನ್ನು ನಿಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಸಿಲೆಬಸ್ಗೆ ಇದು ಒಂದಿದೆ. ನೆಕ್ಸ್ಟ್ ಹೇಳೋದಾದರೆ ವಿಷಯವಾರು. ಸೊ ಇದು ಏನಾಗಿದೆಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಒಂದು ನೋಡಿಕೊಂಡ್ರೆ ಸಾಕು, ನಿಮಗೆ ಕನ್ನಡ ಬ್ಲೂ ಪ್ರಿಂಟ್ ಏನಾಗ್ತದಪ್ಪ ಅಂದ್ರೆ 100% ಸಿಕ್ಕಂಗೆ ಆಗ್ತದೆ. ಇಷ್ಟು ವಿಭಾಗದಿಂದ ಬೇರೆ ಯಾವುದೇ ಪ್ರಶ್ನೆಗಳು ಹೆಚ್ಚು ಕಡಿಮೆ ಕೇಳೋದಿಲ್ಲ, ಬಟ್ ಅವುಗಳನ್ನ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ. ಇಷ್ಟಿತ್ತು ಕನ್ನಡ ಬ್ಲೂ ಪ್ರಿಂಟ್ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕನ್ನಡದಲ್ಲಿ ಪಾಸಿಂಗ್ ಪ್ಯಾಕೇಜು ಎಲ್ಲ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಎಲ್ಲ ವಿಷಯದ ಬ್ಲೂ ಪ್ರಿಂಟ್ ಇದ್ದಾವೆ. ಸೊ ದಯಮಾಡಿ ನೋಡಿ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು